ಆದಿತ್ಯಂಗೆ ನಾನು ಕಾವೇರಿನೋ ಅಥವಾ ವಸುಂಧರಾ ಅನ್ನೋ ಕನ್ಫ್ಯೂಸ್ ಇದ್ದರೂ ಅವನ ಮನಸ್ಸು ಒಳಗಡೆ ಮಾತ್ರ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಯಾಕೆ ಅಂದರೆ ಅವನ ಬುದ್ಧಿ ನಾನು ವಸುಂಧರಾ ಅಂದರೂ ಅವನ ಮನಸ್ಸು ಮಾತ್ರ ನಾನೊಂದು ಕಾವೇರಿ ಅಂತ ಒತ್ತಿ ಒತ್ತಿ ಹೇಳ್ತಿದೆ. ಅವನು ಬಾಯಿ ಬಿಟ್ಟು ಹೇಳೋಕ್ಕಾಗಲಿಲ್ಲ ಅಂದರೂ ಅದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ. ಆದಿತ್ಯ ನನ್ನೋನು, ಅವನು ಯಾವತ್ತಿದ್ರೂ ನನ್ನೋನೆ. ಸಾಕು ಬಿಡು, ಎಷ್ಟು ಬೀಗ್ತೀಯ. ಓ, ಹಿಂಗಿಂದೆ ಬಂದು ಫಾಲೋ ಮಾಡೋ ಬುದ್ಧಿ ಇನ್ನೂ ಬಿಟ್ಟಿಲ್ವಾ ನೀನು? ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಾಗೆ. ಎಲ್ಲೋಗುತ್ತೆ ಹೇಳು? ಬಿಡು, ನೀನೇನು ಬದಲಾಗಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ವಸುಂಧರಾ, ಮಾವ ನಿನ್ ಕಡೆ ಇದ್ದಾನೆ ಅಂತ ಕೊಬ್ಬ. ಇದೆಲ್ಲ ಕ್ಷಣಿಕ, ತಿಳ್ಕೊ. ಏನೋ ಮಾವ ಇವತ್ತು ನಿನ್ ಪರ ವಹಿಸ್ಕೊಂಡು ಮಾತಾಡ್ದ ಅಂತ ಇಷ್ಟೊಂದು ಖುಷಿ ಪಡೋದ? ನನ್ನ ಗಂಡ ನನ್ನ ಪರ ವಹಿಸ್ಕೊಂಡು ಮಾತಾಡಿದ್ರೆ ಖುಷಿ ಆಗದೆ ಇರುತ್ತಾ? ಎಲ್ರೂ ಮುಂದೆ ಅವರು ನನ್ನ ಹೆಂಡತಿ ಅಂತ ಕರೆದಿದ್ದು ಮರ್ತೋಯ್ತಾ? ಎಲ್ರೂ ಮುಂದೆ ನೀನ್ ಬಾಡಿಗೆ ಹೆಂಡತಿ ಅಂತ ನಾನು ಹೇಳಿದ್ ಮರ್ತೋಯ್ತಾ? ಅದು ಇಲ್ಲ. ಇವಳನ್ನ ಎಷ್ಟೇ ಟ್ರಿಗರ್ ಮಾಡಿದ್ರು ನಾನು ಯಾವ ಸೀಕ್ರೆಟ್ನೂ ಬಿಟ್ಕೊಡ್ಬಾರ್ದು. ಯಾಕಂದರೆ ಇವಳಮ್ಮ ಇಬ್ಬರು ತುಂಬ ಡೇಂಜರಸ್. ಮೈ ಮೇಲೆ ಕೆಡ್ಕೊಳ್ಳೋದ್ಕಿಂತ ದೂರ ಇರೋದೇ ಒಳ್ಳೆಯದು. ಯಾಕೆ ವಸುಂಧರಾ? ಬಾಡಿಗೆ ವೈಫ್ ಆಫ್ ಆದಿತ್ಯ ವರ್ಮ ಮಾತು ನಿಂತೋಯ್ತಾ? ಬಾಡಿಗೆನೋ ಭೋಗ್ಯನೋ ಹೆಂಡತಿ ಯಾವತ್ತಿದ್ರು ಹೆಂಡತಿನೇ. ಇನ್ನೊಬ್ರ ಗಂಡನ ಹಿಂದೆ ಬಿದ್ದಿರೋ ನಿನಗೆ ಇದೆಲ್ಲ ಎಲ್ಲಿ ಗೊತ್ತಾಗಬೇಕು? ನಿಮ್ಮಮ್ಮ ಹತ್ರ ಮಾತಾಡಿ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಆಗೋದು ಕಲಿ. ಆಗ ಗಂಡ ಹೆಂಡತಿ ಸಂಬಂಧ ಏನು ಅನ್ನೋದು ಗೊತ್ತಾಗತ್ತೆ. ವಸುಂಧರಾ, ಇನ್ಮೇಲೆ ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನನ್ನ ಆದಿತ್ಯ ಒಬ್ಬ ನನ್ನ ಹತ್ರ ಇದ್ರೆ ಸಾಕು. ಇನ್ನು ನಿಮ್ಮಂಥವ್ರಿಗೆಲ್ಲ ಕೇರ್ ಮಾಡ್ತೀನ? ಚಾನ್ಸೇ ಇಲ್ಲ. ನನ್ನ ವಿಷಯಕ್ಕೆ ಬಂದರೆ ನೀನಲ್ಲ, ನಿಮ್ಮಮ್ಮ ಅಲ್ಲ, ಯಾರೇ ಬಂದರೂ ಇದೇ ಟ್ರೀಟ್ಮೆಂಟೇ. ಏನು ಹಾಗೆ ನೋಡ್ತಿದ್ಯಾ? ಹೋಗ್ತಾ ಇರು.